ಸ್ನೇಹಿತರೆ ನಮಸ್ಕಾರ. ನಾನು ಹನುಮಂತ ಬಂಗಿ, ಸಾಮಾಜಿಕ ಹೋರಾಟಗಾರ. ನೋಡ್ರಿ, ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಟೊಣ್ಣೂರು ಗ್ರಾಮದ ಕೃಷ್ಣ ನದಿಯಲ್ಲಿ ಇಲಿಗಲ್ ಪಾಯಿಂಟ್ ಮಾಡಿಕೊಂಡು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ತಾವೆಲ್ಲ ಗಮನಿಸ್ಬೋದು. ಈ ಬಗ್ಗೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪೆಂಡಿಂಗ್ ಇದೆ. 2016ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಹಿಂಬರ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಗಣಿಗಾರಿಕೆ ಸಾಗಾಣಿಕೆ ನಡೆಯದಂಗೆ ತಡೆಗಟ್ಟಬೇಕಂತೇಳಿ. ಆದರೆ ಈಗ ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಯಾವ ರೀತಿ ಲೂಟಿ ಮಾಡ್ತಾ ಇದ್ರೆ ತಾವೆಲ್ಲ ಗಮನಿಸ್ಬೋದು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇವೆ. ಆದರೆ ಇವತ್ತು ಈ ಭ್ರಷ್ಟರು ನನ್ನ ವಿರುದ್ಧ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ನನ್ನ ಮರ್ಡರ್ ಮಾಡಲು ಇವತ್ತು ಸಂಚು ರೂಪಿಸ್ತಿದ್ದಾರೆ. ಆದರೂ ಈಗೇನು ಕಳೆದ ಒಂದು ತಿಂಗಳ ಹಿಂದೆ ಆಗಿರ್ಬೋದು, ಒಂದು 25 ದಿನ ಆಗಿರ್ಬೋದು, ಅಟೆಂಪ್ಟ್ ಮಾಡ್ರೆ ಏನಾಯ್ತು, ಇದೇ ಬ್ಲಾಕಿನಲ್ಲಿ ಅಟೆಂಪ್ಟ್ ಮಾಡಿದ್ರು. ಯಾರು? ನಮ್ಮ ಏನು ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಕ್ಕಂಥ ನಮ್ಮ ಮಲ್ಲಾಬಾದಿ ಬಸ್ಸು ಅಂತ ಹೇಳಿರ್ಬೋದು. ಮತ್ತು ಕೆಲವರು ಕೂಡಿ ಏನು ಅಟೆಂಪ್ಟ್ ಮಾಡ್ರಾಯ್ತು, ಅದು FIR ಆಯಿತು. ಅದು ಮಾನ್ಯ ದಶನಪುರ ಸಾಬ್ರ ಆತ್ಮೀಯ ಕಾರ್ಯಕರ್ತರು ಮತ್ತು ಮಾನ್ಯ ದಶನಪುರ ಶರಣಬಸಪ್ಪ ಗೌಡ್ರಿಗೆ ನಾನು ಮನವಿ ಮಾಡ್ತೇನೆ. ಅವ್ರ ಬಗ್ಗೆ ನನಗೆ ವೈಯಕ್ತಿಕ ಗೌರವ ಇದೆ. ಆದ್ರೆ ಅವರ ಸೋದರ ದಶನಪುರ ಶರಣಬಸಪ್ಪ ಗೌಡ್ರ ಸೋದರ ಅಂಬರೀಶ್ ಗೌಡ ಅವರಿಗೆ ನಾನು ಮನವಿ ಮಾಡ್ತೇನೆ. ಈ ರೀತಿ ಇಲಿಗಲ್ ಪಾಯಿಂಟ್ ಮಾಡೋದು ಬಹಳ ತಪ್ಪಾಗ್ತಿದೆ. ಮಾನ್ಯ ದಶನಪುರ ಸಾಹೇಬ್ರು ಸಚಿವರಿದ್ದಾರೆ ಮತ್ತು ಇವತ್ತು ಹೆಚ್ಚಿಗೆ ಓವರ್ಲೋಡ್ ತುಂಬಿಕೊಂಡು ಸಾಗಾಣಿಕೆ ಆಗೋದ್ರಿಂದ ಸರ್ಕಾರಕ್ಕೆ ನಷ್ಟ ಆಗ್ತಿದೆ. ಹಾಗಾಗಿ ಮಾನ್ಯ ಸಚಿವರು ಈ ಕಡೆ ಗಮನ ಹರಿಸಿ ಕೂಡಲೇ ಇದು ಬ್ಲಾಕ್ ಬಂದ್ ಮಾಡ್ಬೇಕಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ, ಚಾಲವಾದಗಳ ರಾತ್ರಿ ಬರ್ತೇನೆ.